ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಯೋಗಿನಿ ಏಕಾದಶಿ ಬಗ್ಗೆ ತಿಳ್ಕೊಳ್ಳೋಣ. ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಈ ದಿನ ಹೆಚ್ಚಿನ ಮಹತ್ವವಿದೆ. ಈ ಪವಿತ್ರ ವ್ರತವನ್ನು ಆಚರಿಸುವುದರಿಂದ ಭಕ್ತರ ಹಿಂದಿನ ಜನ್ಮದ ಪಾಪಗಳು ನಾಶವಾಗುತ್ತವೆ ಮತ್ತು ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳು ನಿವಾರಣೆ ಆಗುತ್ತವೆ ಎಂಬ ನಂಬಿಕೆ ಇದೆ. ಪೂಜೆ ಮಾಡುವ ವಿಧಾನ ತಿಳಿಯೋಣ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸ್ವಚ್ಛವಾಗಿ ವಸ್ತ್ರವನ್ನು ಧರಿಸಬೇಕು. ಶ್ರೀ ವಿಷ್ಣುವಿನ ಮೂರ್ತಿಯನ್ನು ಪಂಚಾಮೃತದಿಂದ ಅಭಿಷೇಕಿಸಿ ಹಳದಿ ಹೂವುಗಳು, ಶ್ರೀಗಂಧ, ವಿಶೇಷವಾಗಿ ತುಳಸಿ ದಳಗಳಿಂದ ಅರ್ಪಿಸಿ ಪೂಜಿಸಬೇಕು. ಈ ತರ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ. ನೀವು ಕೂಡ ಹಳದಿ ವಸ್ತ್ರನ ಧರಿಸಿದ್ರೆ ಇನ್ನೂ ಒಳ್ಳೆಯದು. ವ್ರತದ ನಿಯಮಗಳನ್ನ ನೋಡೋಣ. ಉಪವಾಸದಿಂದ ಅನ್ನ, ಗೋಧಿ ಮತ್ತು ಇತರ ಧಾನ್ಯಗಳನ್ನು ಸೇವಿಸಬಾರದು. ಪೂರ್ಣ ಉಪವಾಸ ಸಾಧ್ಯವಾಗದಿದ್ದರೆ, ಅಂದ್ರೆ ಇಲ್ಲಿ ಆಪ್ಷನ್ ಇದೆ, ಸಾಧ್ಯವಾಗದಿದ್ದರೆ ಹಣ್ಣು ಅಥವಾ ಹಾಲನ್ನು ಸೇವಿಸಿ ವ್ರತ ಮಾಡಬಹುದು. ಭಗವಂತನ ಸ್ಮರಣೆ ಮತ್ತು ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ ಎಂಬ ಸ್ತೋತ್ರನ ಪಠಿಸಬೇಕು ಪೂಜೆ ಮಾಡ್ತಾ. ಯೋಗಿನಿ ಏಕಾದಶಿ ಮಹತ್ವ ತುಂಬಾನೇ ಇದೆ. ಪಾಪಗಳು ನಿವಾರಣೆ ಆಗುತ್ತದೆ ಎಂದು ಪೂರ್ವಜರು ನಂಬುತ್ತಿದ್ದರು. ಅದು ಈಗ ನಿಜನೇ ಇದೆ. ಆರೋಗ್ಯದಲ್ಲಿ ಮತ್ತು ಶಾಂತಿ ದೊರೆಯುತ್ತದೆ. ಆರೋಗ್ಯ, ಶಾಂತಿ ಎಲ್ಲ ದೊರೆಯುತ್ತೆ. ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊತಾ ಇದ್ದೀನಿ ನಾನು. ಕೆಲವೊಂದನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಮತ್ತೆ ಯೋಗಿನಿ ಏಕಾದಶಿ ವ್ರತವನ್ನು ಯಾರ್ಯಾರು ಮಾಡಬಹುದು ಅಂತ ಅಂದ್ರೆ, ಮಹಿಳೆಯರು, ಪುರುಷರು, ಯುವಕರು ಮತ್ತು ಯುವತಿಯರು, ವಿವಾಹಿತರು ಮತ್ತೆ ಮದ್ವೆ ಆಗಿರೋರು ಮಾಡಬಹುದು, ಮದ್ವೆ ಆಗದೆ ಇರೋರು ಮಾಡಬಹುದು. ಅದರಲ್ಲಿ ಏನು ತೊಂದರೆ ಇಲ್ಲ. ಮತ್ತೆ ವಯೋವೃದ್ಧರು ಅಂದ್ರೆ ವಯಸ್ಸಾಗಿರುವಂತವ್ರು, ಆರೋಗ್ಯದಲ್ಲಿ ಏನಾದ್ರೂ ಅನುಕೂಲ ಇಲ್ಲ ಅಂತ ಅಂದ್ರೆ ನೀವು ಹಣ್ಣುಗಳನ್ನ ಆಗ್ಲೇ ಹೇಳಿದ್ನಲ್ಲ, ಆ ತರ ಸೇವನೆ ಮಾಡ್ಕೊಂಡು ಬೇಕಾದ್ರೆ ನೀವು ವ್ರತನ ಮಾಡಬಹುದು. ಮಾಡಕ್ ಆಗದೆ ಇರೋರು ಪರವಾಗಿಲ್ಲ. ಅಂದ್ರೆ ಅವಲಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ ಈ ತರ ಐಟಮ್ಸ್ ನ ಮಾತ್ರ ತಿನ್ಬೇಡಿ. ಮಿಕ್ಕಿದಂಗೆ ಬೇರೆ ಐಟಮ್ಸ್ ನ ತಿಂದು ಪೂಜೆ ಮಾಡೋದ್ರಲ್ಲಿ ತಪ್ಪಿಲ್ಲ. ವಯಸ್ಸಾಗಿರುವಂತವ್ರು ಭಕ್ತಿ ಭಾವವಾಗಿ ಹೊಂದಿರುವುದರಿಂದ ಆಚರಿಸಬಹುದು. ಅಂದ್ರೆ ಭಕ್ತಿಯಿಂದ ಮಾಡಿದ್ರೆ ನಿಜವಾಗ್ಲೂ ನೆರವೇರುತ್ತೆ, ಏನೇ ಆಗಿರ್ಲಿ. ಈ ದಿನ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಂದ್ರೆ, ಯಾವುದೇ ರೀತಿಯ ಕೆಟ್ಟ ಮಾತುಗಳನ್ನು, ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರದು. ವಿಷ್ಣು ದೇವನ ನಾಮ ಸ್ಮರಣೆ ಮಾಡಬೇಕು. ಭಗವಂತನಿಗೆ ಸ್ಮರಣೆ ಅಂದ್ರೆ ಭಗವಂತನ ಸ್ಮರಣೆ ಯಾವಾಗ್ಲೂ ಮಾಡ್ತಾನೆ ಇರ್ಬೇಕು. ಅಂದ್ರೆ ವಿಷ್ಣುವಿನ ಸ್ತೋತ್ರ ಕೂಡ ಹೇಳ್ತಾ ಇರಬೇಕು. ಧನ ಕರ್ಮ ಮಾಡಬಾರ್ದು. ಯಾರಿಗೂ ಅಷ್ಟೇ ಯಾವುದೇ ಕರ್ಮ ಫಲಗಳನ್ನ ಮಾಡಬಾರ್ದು. ತುಳಸಿ ದಳಗಳಿಂದ ಪೂಜೆ ಮಾಡೋದ್ರಿಂದ ತುಂಬಾ ಶ್ರೇಷ್ಠ. ಅಂದ್ರೆ ನೀವು ಈ ಅನ್ಕೊಂಡಿರ್ತೀರಲ್ಲ, ಮನದ ಆಸೆಗಳೆಲ್ಲನೂ ಈಡೇರುತ್ತೆ ತುಳಸಿ ದಳದಿಂದ ಪೂಜೆ ಮಾಡಿ. ಇವತ್ತೆಲ್ಲರಿಗೂ ಒಳ್ಳೇದಾಗೋ ತರಾನೇ ಎಲ್ಲರೂ ಇರ್ಬೇಕು. ಯಾಕೆ ಅಂತಂದ್ರೆ, ಭಗವಂತ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಎಲ್ಲಾರುನು ವಿಷ್ಣುವಿನ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡೋದ್ರಿಂದನೂ ಮತ್ತೆ ಬೇರೆಯವ್ರಿಗೆ ಆದಷ್ಟು ದಾನ ಮಾಡೋದ್ರಿಂದನೂ ಮಾಡ್ಬೋದು. ಇವತ್ತಿನ ಪೂಜೆ ಮಾಡೋದ್ರಿಂದ ತುಂಬಾನೇ ಅನುಕೂಲಗಳಿದೆ. ಈ ವ್ರತದ ಮಾಡುವಾಗ ಆಗಿರ್ಬೋದು, ಇವತ್ತಿನ ದಿನ ಆಗಿರ್ಬಾರ್ದು, ಏನ್ ಮಾಡಬಾರ್ದು ಅಂತಂದ್ರೆ, ಸುಳ್ಳು ಹೇಳಬಾರ್ದು, ಕೋಪ ಮಾಡ್ಕೋಬಾರ್ದು, ಮಾಂಸ ಮತ್ತು ಮದ್ಯ ಮಾಡಬಾರ್ದು. ಅಂದ್ರೆ ಮಾಂಸ, ಮದ್ಯ ಅಂದ್ರೆ ಧೂಮಪಾನ ಈ ತರದ್ದೆಲ್ಲಾನು ಮಾಡಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನ ತಿನ್ಬಾರ್ದು. ಇತರರಿಗೆ ನೋವು ಕೊಡಬಾರ್ದು. ನೋಡಿದ್ರಾ, ಇದು ಎಲ್ಲಾದ್ರ ಮೂಲನೂ ಇದೇನೆ. ಬೇರೆಯವ್ರಿಗೆ ನೋವು ಕೊಡೋದು, ಸುಳ್ಳು ಹೇಳೋದು ಈ ತರ ಎಲ್ಲ ಮಾಡಬಾರ್ದು. ಯೋಗಿನಿ ಏಕಾದಶಿ ಕತೆ ಏನಂದ್ರೆ, ಇದರ ಸಾರಾಂಶ ಏನು ಅಂತಂದ್ರೆ, ಕುಬೇರನ ತೋಟದಲ್ಲಿ ಹೇಮಾ ಮಾಲಿನಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸಿದ ಕಾರಣ ಋಷಿಯ ಶಾಪಕ್ಕೆ ಒಳಗಾದನು. ಅಂದ್ರೆ ಅವರು ಕರ್ತವ್ಯ ಅಂದ್ರೆ ಅವರು
ಏನಿರುತ್ತೆ ಅವರು ಕೆಲಸ ಅವರು ಮಾಡದೆ ಸರಿಯಾಗಿ ನಿರ್ಲಕ್ಷಿಸಿದ ಕಾರಣ ಋಷಿಯ ಶಾಪಕ್ಕೆ ಒಳಗಾಗ್ತಾನೆ. ಮತ್ತೆ ಶಾಪಕ್ಕೆ ಒಳಗಾದ ನಂತರ ಇದರ ಏನಂತಾರೆ ಶಾಪ ವಿಮೋಚನೆ ಮಾಡ್ಕೊಳ್ಳೋದು ಯಾವ ತರ ಅಂತ ಕೇಳಿದಾಗ, ನಂತರ ಯೋಗಿನಿ ಏಕಾದಶಿ ವ್ರತ ಆಚರಿಸಿ ಶಾಪದಿಂದ ಮುಕ್ತ ಪಡೆಯುತ್ತಾನೆ. ಈ ಕತೆ ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ವಾ. ಅವ್ರ ಕರ್ತವ್ಯನ ಅವ್ರ ಕೆಲಸ ಏನಿರುತ್ತೆ ಅದನ್ನ ಕರೆಕ್ಟಾಗಿ ನಿರ್ವಹಿಸ್ಕೊಂಡು ಹೋಗಿದ್ದಿದ್ರೆ ಅವನಿಗೆ ಈ ತರ ಶಾಪ ಎಲ್ಲಾನು ಸಿಗ್ತಾ ಇರ್ಲಿಲ್ಲ. ಅದನ್ನ ನಿವಾರಣೆ ಮಾಡ್ಕೊಳ್ಳೋ ಅಂತ ಈ ಸಿಚುವೇಶನ್ ಕೂಡ ಬರ್ತಾ ಇರ್ಲಿಲ್ಲ. ಅದಕ್ಕೆ ಹೇಳೋದು ಅವ್ರವ್ರ ಕೆಲಸ ಏನಿದೆ ಅವ್ರವ್ರು ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ವ್ರತದ ಫಲಗಳು, ಪಾಪಗಳು ನಿವಾರಣೆ, ಕುಟುಂಬದಲ್ಲಿ ಸುಖ ಶಾಂತಿ ಆರೋಗ್ಯ ವೃದ್ಧಿಯಾಗುತ್ತದೆ, ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀರಾ, ಮತ್ತೆ ಯಾವುದೇ ರೀತಿಯ ಕರ್ಮಗಳಿದ್ರೇನು ನಿವಾರಣೆ ಆಗುತ್ತದೆ ಈ ವ್ರತ ಮಾಡೋದ್ರಿಂದ. ಮರುದಿನ ಬೆಳಗ್ಗೆ ಬೇಗ ಎದ್ದು ಮತ್ತೆ ಇವತ್ತಿನ ದಿವಸ ಅಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ